ಹಂಪೆ ನೋಡಕ್ಕೆ ಎಷ್ಟೋ ಜನ ಬರ್ತಾರೆ. ಹಂಪೆ ನೋಡಕ್ಕೆ ಬಂದವರೆಲ್ಲ ಈ ಚಕ್ರತೀರ್ಥ ಅಂತಂದು ಏನು ಫೇಮಸ್ ಇದೆಯಲ್ಲ, ಚಕ್ರತೀರ್ಥ ಅಂತ ನೋಡೋಕ್ಕಂತ ಬಂದವರು ಎಲ್ಲರೂ ಯಂತ್ರೋದ್ಧರಕ್ಕೆ ಆಂಜನೇಯ ದರ್ಶನ ಮಾಡ್ತಾರೆ ಇಲ್ಲಿ. ಆಮೇಲೆ ಆ ಕಡೆ ಸೈಡು ಅಂಜನಾದ್ರಿ ಬೆಟ್ಟ ಇದು ಇಲ್ಲಿ ಕಾಣುತ್ತೆ. ಹಾಗೆ ಹೀಗೆ ಹೋದರೆ ಕಲ್ಲಿನ ರಥ, ನಮ್ಮ ವಿಜಯ ವಿಠ್ಠಲ ಟೆಂಪಲ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಹಿಂಗೆ ಹೋಗ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಒಂದು ದೃಶ್ಯ ಮಾಧ್ಯಮ ಎಲ್ಲ ಕಾಣಿಸೋದ್ರಿಂದ ಒಂದು ಒಳ್ಳೆ ಇವರು ಕಾಣಿಸ್ತಿದೆ. ಸೀತಾ ಸೆರಗು ಮತ್ತೊಂದು ಅಂತ ಎಲ್ಲ. ಆತ್ಮೀಯರೇ, ನಾವೀಗ ವಿಶ್ವಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪಿಯಲ್ಲಿದ್ದೀವಿ. ಈಗ ನಾವು ನೋಡ್ತಾ ಇದ್ದೀವಿ ಹಂಪಿ ತಾಯಿ ತುಂಗಭದ್ರೆಯ ವರಪ್ರಸಾದ ಇದು. ಇಲ್ಲಿ ನಾವಿರ್ತಕ್ಕಂಥ ಸ್ಥಳವನ್ನು ನಾವೀಗ ಚಕ್ರತೀರ್ಥ ಅಂತ ಕರಿತೀವಿ. ಚಕ್ರತೀರ್ಥ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ನಾನು ಸ್ವಲ್ಪ ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಈ ತುಂಗಭದ್ರಾ ನದಿ ಈ ಕಡೆ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಹರಿತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಈ ಕಡೆ ಬಂದ ನಂತರ ಸೀದಾ ಪಶ್ಚಿಮಾಭಿಮುಖವಾಗಿ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದ ನಂತರ ರೌಂಡ್ ಟರ್ನ್ ಆಗಿ ಈ ಕಡೆ ಬರುತ್ತೆ ದಕ್ಷಿಣಕ್ಕೆ. ದಕ್ಷಿಣದಲ್ಲಿ ನಾವು ನೋಡ್ತೀವಿ ಇಲ್ಲಿ ಯಂತ್ರೋದ್ಧಾರಕ ದೇವಸ್ಥಾನ ಇದೆ, ಪ್ರಾಣದೇವರು, ಹನುಮಂತನ ದೇವಸ್ಥಾನ. ಈ ನೀರು ಈ ರೀತಿ ದಕ್ಷಿಣಕ್ಕೆ ಬಂದು ಮತ್ತೆ ವಾಪಸ್ ಅದರ ವಿರುದ್ಧ ದಿಕ್ಕು ಅಂದರೆ ಉತ್ತರ ಭಾಗಕ್ಕೆ ಈ ನೀರು ಹರಿದು ಹೋಗುತ್ತೆ. ಈಗ ನೋಡಬೇಕು, ಈ ನೀರು ಅಂದರೆ ಚಕ್ರಾಕೃತಿಯಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬಂದು ಪೂರ್ವದಿಂದ ದಕ್ಷಿಣಕ್ಕೆ ಬಂದು ದಕ್ಷಿಣದಿಂದ ಪೂರ್ವ ಮತ್ತೆ ಉತ್ತರಕ್ಕೆ ಹೋಗ್ತಾ ಇದೆ ಈ ನೀರು. ಅಲ್ಲಿ ಕಾಣ್ತಿರೋದು ಅಂಜನಾದ್ರಿನ, ಅದು ಆ ಕಡೆ ಲೈಟ್ ಕಾಣಿಸ್ತಾ ಇದೆಯಲ್ಲ ಮೇಲೆ, ಆ ಬೆಟ್ಟ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಅಂತ ಕರಿತೀವಿ. ಅಲ್ಲಿ ಒಂದು ಗುಹೆ ಇದೆ, ಹನುಮಂತ ಹುಟ್ಟಿದ ಗುಹೆ, ಅದರ ಮೇಲೆ ದೇವಸ್ಥಾನ ಇದೆ, ಅಂಜನಾದ್ರಿ ಹನುಮಂತ ದೇವಸ್ಥಾನ. ಈ ನೀರು ಚಕ್ರಾಕೃತಿಯಲ್ಲಿ ಬಂದು ಹೋಗ್ತಕ್ಕಂಥ ಸ್ಥಳವಾಗಿದ್ದರಿಂದ ಇದನ್ನು ಚಕ್ರತೀರ್ಥ ಅಂತೇಳಿ ಕರೆದ್ರು. ದೀಪಾಗಿ ಹೋದರೆ ಒಂದು 40 ಅಡಿ ಕೆಳಗಡೆ ಆ್ಯಕ್ಚುಲಿ ನಾವು ನಡೆದುಕೊಂಡು ಬರ್ತಕ್ಕಂಥ ಜಾಗ ಇತ್ತು. ಈಗ ಅತಿ ಹೆಚ್ಚು ನೀರು ನದಿಗೆ ಬಿಟ್ಟ ಕಾರಣ ಇಷ್ಟು ಈಗ ಮಂಟಪ ಮುಳುಗಿದೆ. ಇಲ್ಲಿ ಮುಂದೆ ಹೋದರೆ ನಮ್ಮದು ಪುರಂದರ ಮಂಟಪ ಇದೆ, ಅದಂತೂ ಪೂರ್ತಿ ಜಲಾವೃತವಾಗಿದೆ. ಈ ದಿಕ್ಕಿಗೆ ಸ್ವಲ್ಪ ಮುಂದೆ ಹೋದರೆ ವಿಶ್ವಪ್ರಸಿದ್ಧ ನಮ್ಮ ಹಂಪಿ ವಿರೂಪಾಕ್ಷ ದೇವಸ್ಥಾನ ಇದೆ. ಇದು ತುಂಗಭದ್ರಾ ಜಲಾಶಯದಿಂದ ಹರಿದು ಬರ್ತಕ್ಕಂಥ ನೀರು, ನಮ್ಮ ಭಾಗದ ಜೀವನಾಡಿ ತಾಯಿ ತುಂಗಭದ್ರೆಗೆ ನಮೋ ನಮಃ. ವ್ಯಾಸ ಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಏಕೈಕ ಸುಮಾರು 752 ಹನುಮಂತ ದೇವಸ್ಥಾನಗಳ ಪೈಕಿ ಕೊನೆಯದು ಇದು. ಕಾರಣ ಯಾಕಂತಂದರೆ ಇದು ಯಂತ್ರೋದ್ಧಾರಕ ಅಂತ ಯಾಕೆ ಕರೀತಾರಂತಂದರೆ, ಹನುಮಂತ ದೇವರನ್ನು ವ್ಯಾಸರಾಯರು ಚಕ್ರಾಕೃತಿ ಒಂದು ಷಟ್ಕೋನದಲ್ಲಿ ಅದನ್ನು ಯಂತ್ರದಲ್ಲಿ ಬಂಧಿಸಿಟ್ಟಿದ್ದಾರೆ. ಹಾಗಾಗಿ ಆ ಯಂತ್ರದಲ್ಲಿ ಬಂಧಿಸಿಟ್ಟಿರೋದ ಕಾರಣ ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿ ಹನುಮಂತ ಹೋಗೋಕ್ಕೆ ಆಗಲೇ ಇಲ್ಲ, ಕೊನೆಗೆ ಇಲ್ಲೇ ನೆಲೆ ನಿಂತದಾನೆ ಅಂತ ಒಂದು ನಮ್ಮ ಪುರಾಣಗಳು, ಇತಿಹಾಸಗಳು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ಹನುಮಂತ ದೇವರ ದರ್ಶನಕ್ಕೆ ಬಂದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಈ